ಮನೆಗೆ ಹೋಗಿ ಅಡಿಗೆ ಮಾಡ್ಬೇಕನ್ನುವಂತ ಒಂದು ಜವಾಬ್ದಾರಿ ಇರುತ್ತೆ. ಮಕ್ಕಳನ್ನು ಕೂಡ ಜೊತೆಯಲ್ಲಿ ಕರ್ಕೊಂಡು ಬಂದಿದ್ದಾರೆ. ತಮ್ಮೆಲ್ಲರಿಗೂ ಕೂಡ ವೈಯಕ್ತಿಕವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಕೂಡ ತಮಗೆ 100 ಕೋಟಿ ಧನ್ಯವಾದವನ್ನ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇವತ್ತು ಇಡೀ ಯಲಗಾವಿ ಕ್ಷೇತ್ರದಲ್ಲಿ ಬೆಳಗ್ಗೆಯಿಂದ ಇದು 9ನೇ ಸಭೆ ನಮ್ದು ಅನ್ನ. ಬೆಳಗ್ಗೆಯಿಂದ ಇದು 9ನೇ ಸಭೆ. ಹೋದ ಕಡೆಯೆಲ್ಲ ಪ್ರತಿಯೊಂದು ಊರಿನಲ್ಲಿ ಅಭೂತಪೂರ್ಣವಾದಂತ ಒಂದು ಸಹಕಾರ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ನಮ್ಮ ಅಭ್ಯರ್ಥಿಯಾದಂತಹ ಮೃಣಾಲ್ ಹೆಬ್ಬಾಳ್ಕರ್ಗೆ ಇಡೀ ಮಹಾಜನತೆ ಕೊಡ್ತಾ ಇರೋದು ನಮಗೆ ನಿಜವಾಗ್ಲೂ ಒಂದು ಆನೆ ಬಲ ಬಂದಂತ ಆಗಿ. ಇವತ್ತು ಲಕ್ಷ್ಮಣನ ಸವದಿ ಅವರು ಈ ರಾಜ್ಯ ಕಂಡಂತ ಒಬ್ಬ ಧೀಮಂತ ನಾಯಕರು. ಅತನಿ ಭಾಗದಲ್ಲಿ ಅವರಿಗೆ ಅಭಿವೃದ್ಧಿಯ ಹರಿಕಾರ ಅಂತ ಹೇಳ್ತಾರೆ. ರೈತರಿಗೋಸ್ಕರ ಸದಾ ಮಿಡಿತಾ ಇರುವಂತ ಒಬ್ಬ ಹೃದಯವಂತ ಲಕ್ಷ್ಮಣನ ಸವದಿ ಅವರು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ಒಬ್ಬ ರಾಜಕಾರಣಿ ಅದು ಯಾವುದೇ ಪಕ್ಷದಲ್ಲಿರಲಿ, ಪಕ್ಷನ ಇದನ್ನ ಮಾಡೋದು ಬೇಡ. ಒಬ್ಬ ರಾಜಕಾರಣಿ ತಮ್ಮ ಸಮಾಜಕ್ಕೋಸ್ಕರ, ತನ್ನ ಕ್ಷೇತ್ರಕ್ಕೋಸ್ಕರ, ತನ್ನ ಜಿಲ್ಲೆಗೋಸ್ಕರ, ತನ್ನ ರಾಜ್ಯಕ್ಕೋಸ್ಕರ ತಾನು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಏನಾದ್ರೂ ಒಂದು ಕೆಲಸವನ್ನ ಸಾಕ್ಷಿ ಗುಡ್ಡೆಯನ್ನ ಕೊಡಬೇಕಾಗುತ್ತೆ. ಇವತ್ತು ಹೇಗೆ ಲಕ್ಷ್ಮಣನ ಸವದಿಯವರು ತಮ್ಮ ಕ್ಷೇತ್ರದಲ್ಲಿ ನೀರಾವರಿ ಯೋಜನೆಯ ಒಂದು ಕ್ರಾಂತಿಯನ್ನ ಮಾಡಿ ಯಾವ ರೀತಿ ಹೆಸರನ್ನ ಗಳಿಸಿಕೊಂಡು, ಅದೇ ರೀತಿ ಇವತ್ತು ನಾನು ಕೂಡ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಸುಮಾರು 800 ಕೋಟಿ ರೂಪಾಯಿಯ ಒಂದು ನೀರಾವರಿ ಯೋಜನೆಗೆ ನಾನು ಚಾಲನೆ ಕೊಟ್ಟಿದ್ದೇನೆ. ಇಂಥ ಅಭೂತಪೂರ್ಣವಾದಂತ ಕೆಲಸವನ್ನ ನಮ್ಮ ಕೈಗೆ ಅಧಿಕಾರ ಸಿಕ್ಕಂತ ಸಂದರ್ಭದಲ್ಲಿ ನಾವು ಮಾಡಬೇಕಾಗುತ್ತೆ. ಬಂಧುಗಳೇ, ಕಾಂಗ್ರೆಸ್ ಪಕ್ಷದ ಇತಿಹಾಸ ಅಂದ್ರೆ ಈ ದೇಶದ ಇತಿಹಾಸ. ಕಾಂಗ್ರೆಸ್ ಪಕ್ಷ ಯಾವಾಗ ಅಧಿಕಾರಕ್ಕೆ ಬಂದಿದೆಯೋ ಅವಾಗ ಎಲ್ಲ ಜಾತಿ, ಎಲ್ಲ ಸಮುದಾಯ, ಎಲ್ಲ ಧರ್ಮದ ಜನ ಅಧಿಕಾರಕ್ಕೆ ಬಂದಿದ್ದಾರೆ. ನಮ್ಮ ಕಾಂಗ್ರೆಸ್ ಪಕ್ಷ ಸರ್ವಧರ್ಮ ಸಮಾಗಮ, ಎಲ್ಲರನ್ನೂ ಜೊತೆಯಲ್ಲಿ ಕರ್ಕೊಂಡು ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅನ್ನುವಂಥ ತತ್ವದ ಅಡಿಯಲ್ಲಿ ಇವತ್ತು ಯಾವ್ದಾದ್ರೂ ಪಕ್ಷ ಸಾಗ್ತಾ ಇದ್ರೆ ಬಹಳ ಹೆಮ್ಮೆಯಿಂದ ಹೇಳೋಣ, ಅದು ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ತಮ್ಮೆಲ್ಲರ ಆಶೀರ್ವಾದದಿಂದ ನಾ ಭೂತೋ ನ ಭವಿಷ್ಯತೋ ಯಾರು ಅನ್ಕೊಂಡಿರ್ಲಿಲ್ಲ 136 ಸೀಟ್ಗಳನ್ನ ಪಡೆದು ರಾಜ್ಯದಲ್ಲಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರವನ್ನ ನಡೆಸ್ತಾ ಇದೆ. ಇದೆಲ್ಲ ಕಾರಣ ನಿಮ್ಮೆಲ್ಲರ ಆಶೀರ್ವಾದ. ಚುನಾವಣಾ ಪೂರ್ವ ನಾವು ಹೇಳಿದ್ರು, ನಮಗೆ ಬಂಧುಗಳ ಆಶೀರ್ವಾದ ಮಾಡಿ ಬಹಳಷ್ಟು ತೊಂದರೆಯಲ್ಲಿ ತಮ್ಮ ಜೀವನ ಇದೆ, ನಿಮಗೆಲ್ಲ ಅನುಕೂಲ ಆಗುವಂತ 5 ಪಂಚ ಗ್ಯಾರಂಟಿಗಳನ್ನ ತಮಗೆ ಕೊಡ್ತೀವಿ ಅಂತ ನಾವು ಭಾಷಣ ಕೊಟ್ಟಿದ್ದೆ. ಅದೇ ಪ್ರಕಾರ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ರಾಜ್ಯದಲ್ಲಿ ಬಂದು 6 ತಿಂಗಳ ಒಳಗಡೆ ಈ 5 ಗ್ಯಾರಂಟಿಗಳನ್ನು ಅನುಷ್ಠಾನಗೊಳಿಸಿ ಇವತ್ತು ನಿಮ್ಮ ಮನೆ ಬಾಗಿಲಿಗೆ ಬರುವ ಹಾಗೆ ನಾವು ಮಾಡಿದೀವಾ ಇಲ್ಲ? ಅದರಿಂದ ಅನುಕೂಲ ಆಗಿದೆಯಾ ಇಲ್ಲ? ಇಲ್ಲಿ ಕುಳಿತಂತ ತಾಯಂದರು ನಾನು ತಮ್ಮನ್ನ ಕೇಳಲಿಕ್ಕೆ ಬಯಸ್ತೇನೆ, ಸ್ವಾಭಿಮಾನದಿಂದ ಕೈ ಎತ್ತಿ ಎಷ್ಟು ಜನರಿಗೆ ಗೃಹಲಕ್ಷ್ಮಿಯ ದುಡ್ಡು ಬರುತ್ತೆ? ಇಲ್ಲಿದ್ದಂಥವ್ರಿಗೆಲ್ಲ ಬರುತ್ತೆ. ಬಹಳ ಸಂತೋಷ ಆಗುತ್ತೆ. ಯಾಕಂತಂದ್ರೆ ಕಾಂಗ್ರೆಸ್ ಪಕ್ಷದ ಪರಿಕಲ್ಪನೆ, ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ಆಸೆ ಏನು ಅಂತಂದ್ರೆ ಈ ರಾಜ್ಯದ ಪ್ರತಿಯೊಂದು ಕುಟುಂಬದ ಯಜಮಾನಿ ಆರ್ಥಿಕವಾಗಿ ಸಬಲೀಕರಣಗೊಳ್ಳಬೇಕು. ಯಾವಾಗ ಮಹಿಳೆ ಆರ್ಥಿಕವಾಗಿ ಸಬಲೀಕರಣಗೊಳ್ತಾಳೋ ಅವಾಗ ಆ ಜಿಲ್ಲೆ ಸದೃಢವಾಗಿ ಬೆಳಲಿಕ್ಕೆ ಸಾಧ್ಯ ಇದೆ ಅನ್ನೋದು ನಮ್ಮ ಕಾಂಗ್ರೆಸ್ ಪಕ್ಷದ ಪರಿಕಲ್ಪನೆ. ಇವತ್ತು ಶಕ್ತಿ ಯೋಜನೆಯನ್ನ ಮಾಡಿ ಮಹಿಳೆಯರಿಗೆ ಇಡೀ ರಾಜ್ಯದಲ್ಲಿ ಯಾವುದೇ ಮೂಲೆಯಿಂದ ಯಾವುದೇ ಮೂಲೆಗೆ ಹೋದ್ರೂ ಕೂಡ ಇವತ್ತು ತಾವು ಪುಕ್ಕಟೆಯಾಗಿ ಆ ಯೋಜನೆ ಅಡಿಯಲ್ಲಿ ಬಸ್ನಲ್ಲಿ ಓಡಾಡುವಂತ ಒಂದು ಬೃಹತ್ ಯೋಜನೆಯನ್ನ ನಾವು ನಿಮಗೆ ಕೊಟ್ಟಿದ್ದೇವೆ. ಇದರಿಂದ ಅನೇಕ ಮಹಿಳೆಯರಿಗೆ, ನೌಕರಿ ಮಾಡುವಂತ ಮಹಿಳೆಯರಿಗೆ, ಊರಿಂದ ಊರಿಗೆ ಹೋಗಿ ಕೆಲಸವನ್ನ ಮಾಡುವಂತ ಮಹಿಳೆಯರಿಗೆ ಬಹಳಷ್ಟು ಅನುಕೂಲ ಆಗಿದೆ. ಇನ್ನು ಇಲ್ಲಿ ತಾವೆಲ್ಲ ಕುಳಿತಿದ್ದೀರಾ, ಮಳೆ ಅಂತೂ ಇಲ್ಲ, ನಮ್ಮ ರಾಜ್ಯದಲ್ಲಿ ಬರಗಾಲ ಇದೆ. ಮಳೆ
ಕರೆಂಟ್ ಉತ್ಪಾದನೆ ಆಗ್ತಾ ಇಲ್ಲ ಅಂದ್ರೂ ಕೂಡ ನಾವು ನಮ್ಮ ಕೊಟ್ಟ ಮಾತನ್ನು ಉಳಿಸ್ಕೊಳ್ಬೇಕನ್ನುವಂತ ಒಂದೇ ಕಾರಣಕ್ಕೆ ಇವತ್ತು ಪ್ರತಿಯೊಬ್ಬರಿಗೂ ಕೂಡ 200 ಯೂನಿಟ್ ವಿದ್ಯುತ್ ಅನ್ನ ಕೊಡ್ತಾ ಇದ್ದೀವಿ. ಇವತ್ತು ಮೂಡಲಗಿಯಲ್ಲಿ ಇಷ್ಟೆಲ್ಲ ಜನಸಂಖ್ಯೆ ತಾವು ಸೇರಿದ್ದೀರಾ. ತಮ್ಮ ಮನೆಗೆ ಯಾರಿಗಾದ್ರೂ ಕರೆಂಟ್ ಬಿಲ್ ಕಟ್ಟೋಕೆ ಬರ್ತಾರ? ಯಾರಾದ್ರೂ ಕೇಳ್ತಾರ ತಮ್ಮನ್ನ ಕರೆಂಟ್ ಬಿಲ್? ಯಾರಾದ್ರೂ ಒಬ್ರು ಹೋಟೆಲ್ನವರು, ಹೋಟೆಲ್ ನಡೆಸುವಂತವ್ರು, ಬಿಸ್ನೆಸ್ ನಡೆಸುವಂತವ್ರು 200 ಯೂನಿಟ್ಗಿನ್ನ ಜಾಸ್ತಿ ಖರ್ಚು ಮಾಡುವಂತವ್ರ ಹತ್ರ ಬರ್ತಿರ್ಬೋದು ಬಿಲ್ ಹೊರತಾಗಿ 95% 95% ಜನರಿಗೆ ಈ ಒಂದು ಗೃಹ ಜ್ಯೋತಿ ಅನುಕೂಲ ಆಗಿದೆ. ಹೇಳುವ ತಾತ್ಪರ್ಯ ಏನು ಅಂತಂದ್ರೆ ಇವತ್ತು ಕಾಂಗ್ರೆಸ್ಸು ನುಡಿದಂತೆ ನಡೆಯುವಂತ ಪಕ್ಷ. ಅದೇ ಬಿಜೆಪಿ ಲಕ್ಷ್ಮಣನ ಸವದಿ ಅವರು ಹೇಳಿದ್ರಲ್ಲ, ಅದೇನೋ ಸುಲಿಬಲೆ ಅಡ್ಡಾಡ್ತಾ ಇದ್ದಾನೆ. ಅಲ್ಲಿ ಮುರುಗೋಡ್ಗೆ ಹೋಗಿದ್ದ, ಮೊನ್ನೆ ಕಟಗೊಳಗೆ ಹೋಗಿದ್ದ, ಬಹುಶಃ ಮೂಡಲ್ಗಿ ಇಲ್ಲೇ ಬಂದು ಮಾತಾಡ್ತಾನೆ. ಯಾಕಂದ್ರೆ ಬಂಗಾರ ರೋಡ್ ಮಾಡ್ತಾನಲ್ಲ ಮೂಡಲ್ಗಿಯಲ್ಲಿ. ಅದಕ್ಕೆ ಅವಾಗ ಸುಳ್ಳೆ ಬೆಲೆ ಬಂದಾಗ ಸುಳ್ಳಿನ ಬೆಲೆ ನಮಗೆ ಗೊತ್ತಾಗಿದೆಪ್ಪ ಚಕ್ರವರ್ತಿ, ಸಿಂಹಾಸನದ ಇಲ್ಲ ಚಕ್ರವರ್ತಿ ದೇಶದಲ್ಲಿ ಯಾರಾದ್ರೂ ಇದ್ರೆ ಅದು ನೀನು ಅಂತ ಅವ್ರನ್ನ ಹೊರಗೆ ಹಾಕಬೇಕು ನೀವೆಲ್ಲ. ಬಂಧುಗಳೇ, ಬಿಜೆಪಿಯವರು ಸುಳ್ಳಿನ ಮೇಲೆ ಸುಳ್ಳು, ಸುಳ್ಳಿನ ಮೇಲೆ ಸುಳ್ಳು ಹೇಳಿ ಇವತ್ತು ದೇಶದ ಜನರನ್ನ ನಂಬಿಸಿದ. ಲಕ್ಷ್ಮಣನ ಸವದಿ ಅವರು ಹೇಳಿದ್ರು, ಈ ಭಾರತ ದೇಶಕ್ಕೆ ಸ್ವತಂತ್ರವನ್ನ ತಂದು ಕೊಟ್ಟಿದ್ದೆ ಕಾಂಗ್ರೆಸ್ ಪಕ್ಷ. ಸ್ವತಂತ್ರ ಸಿಕ್ಕ ನಂತರ 3 ವರ್ಷ ಆದ್ಮೇಲೆ ಹುಟ್ಟಿರೋ ಬಿಜೆಪಿ ಪಕ್ಷ ಅಂತ ಹೇಳಿದ್ರು. ಅವರು ಕೂಡ ಬಿಜೆಪಿಯಲ್ಲಿ ಇದ್ರು. ಅವ್ರಿಗೆ ಗೊತ್ತಿದೆ ಆ ಬಿಜೆಪಿಯ ಏನೇನು ಚಕ್ರಗಳು, ಏನೇನು ಭೇದ ಹೇಗೆ ಮಾಡಬೇಕು ಅನ್ನೋದು ಕೂಡ ಅವ್ರಿಗೆ ಗೊತ್ತಿದೆ. ಅದಕ್ಕೆ ಬಿಜೆಪಿಯ ಒಳ ಊರ್ಣವನ್ನ ಅವರು ಇವತ್ತು ನಮ್ಮೆಲ್ಲರ ಮುಂದೆ ತೆಗೆದಿಟ್ಟಿದ್ದಾರೆ. ಇವತ್ತು ಪ್ರಸ್ತುತ ಬೆಳಗಾವಿ ಲೋಕಸಭಾ ಚುನಾವಣೆ, ಇದು ನಮ್ಮ ನಿಮ್ಮೆಲ್ಲರ ಸ್ವಾಭಿಮಾನದ ಚುನಾವಣೆ. ನನ್ನ ತಾಯಂದರಿಗೆ ಒಂದೇ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ, ಇವತ್ತು ನಮಗೆ ನಮ್ಮ ಮನೆ ಮಗ ಆಗ್ತಾನೋ ಅಥವಾ ಬೇರೆಯವರು ಆಗ್ತಾರೋ, ನಮ್ಮ ಕಷ್ಟ ಸುಖಕ್ಕೆ ನಮ್ಮ ಮನೆ ಮಗ ಆಗ್ತಾನೋ ಅಥವಾ ಬೇರೆಯವರು ಆಗ್ತಾರೋ, ಯಾರಾಗ್ತಾರೋ ನೀವ್ ಹೇಳ್ರಿ. चाचा तुम बताओ कौन? हमारा घर का बेटा चाहिए, हमको बाहर का चाहिए? कौन चाहिए? घर का बेटा चाहिए. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, 9 ತಿಂಗಳಿಂದ ಜಗದೀಶ್ ಶೆಟ್ಟರ್ ಸಾಹೇಬರು ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಒಂದು ಮಾತನ್ನ ಹೇಳಿದ್ರು. ಅವರು ನರೇಂದ್ರ ಮೋದಿ ಅವ್ರಿಗೆ ಒಂದು ಮಾತನ್ನ ಹೇಳಿದ್ರು, ನಾನು ಸ್ವಾಭಿಮಾನಿ, ಇದು ಹುಬ್ಬಳ್ಳಿ, ಇದು ಹುಬ್ಬಳ್ಳಿ, ಇದು ಹುಬ್ಬಳ್ಳಿ, ಇದು ಅಹಮದಾಬಾದ್ ಅಲ್ಲ ಅಂತ ಹೇಳಿದ್ರು. ಯಾರು? ಜಗದೀಶ್ ಶೆಟ್ಟರ್ ಅವರು ಮೋದಿ ಅವ್ರಿಗೆ ಹೇಳಿದ್ರು. ಅದಕ್ಕೆ ಇವತ್ತು ನಾನು ಜಗದೀಶ್ ಶೆಟ್ಟರ್ ಅವ್ರಿಗೆ ಹೇಳ್ತೀನಿ, ಸಾಹೇಬ್ರೆ, ಇದು ಬೆಳಗಾವಿ, ಇದು ಬೆಳಗಾವಿ, ಇದು ಬೆಳಗಾವಿ, ಇದು ಹುಬ್ಬಳ್ಳಿ ಅಲ್ಲ. ಬೆಳಗಾವಿಗೆ ಒಂದು ವಿಶೇಷವಾದಂತ ಸ್ಥಾನ ಇದೆ. ರಾಜ್ಯದ 2ನೇ ಅತಿ ದೊಡ್ಡ ಜಿಲ್ಲೆ ಯಾವುದು ಅಂದ್ರೆ ಅದು ಬೆಳಗಾವಿ ಜಿಲ್ಲೆ. ಬೆಂಗಳೂರನ್ನ ಬಿಟ್ರೆ ರಾಜ್ಯದ 2ನೇ ರಾಜಧಾನಿ ಅಂತಂದ್ರೆ ಅದು ಬೆಳಗಾವಿ. ಸಂಗೊಳ್ಳಿ ರಾಯಣ್ಣ ಹುಟ್ಟಿದಂತ ಜಿಲ್ಲೆ ಯಾವುದು ಅಂತಂದ್ರೆ ಅದು ಬೆಳಗಾವಿ. ಕಿತ್ತೂರು ರಾಣಿ ಚೆನ್ನಮ್ಮ ನಡೆದಾಡಿದಂತ ಜಿಲ್ಲೆ ಯಾವುದು ಅಂತಂದ್ರೆ ಅದು ಬೆಳಗಾವಿ. ಬೆಳವಡಿ ಮಲ್ಲಮ್ಮ, ಅಮಟೂರು ಬಾಳಪ್ಪ, ಅತ್ಯಂತ ಶ್ರೀಮಂತ ಸಂಸ್ಕೃತಿ ಇದ್ದಂತ ಈ ಬೆಳಗಾವಿ ಜಿಲ್ಲೆಗೆ ನಾವು ಹೊರಗಿನವ್ರನ್ನ ಕರೆದು ನಮ್ಮನ್ನ ಆಳಿಸೋದು ಯಾವ ಕರ್ಮ ಅನ್ನೋದನ್ನ ತಾವು ತಿಳ್ಕೊಳ್ಬೇಕು. ಬಂಧುಗಳೇ, ಇವತ್ತು ಬಿಜೆಪಿ ಅವರು ಭಾಷಣ ಮಾಡ್ತಾರೆ. ಅವ್ರು ಏನಂತ ಭಾಷಣ ಮಾಡ್ತಾರೆ ಅಂತಂದ್ರೆ, ರಾಹುಲ್ ಗಾಂಧಿ ಅವರು ವಯನಾಡಕ್ಕೆ ಬಂದಿದ್ದಾರೆ, ನರೇಂದ್ರ ಮೋದಿ ಅವರು ವಾರಾಣಸಿಗೆ ಹೋಗಿದ್ದಾರೆ. ಯಪ್ಪ, ನರೇಂದ್ರ ಮೋದಿ ಅಷ್ಟು ದೊಡ್ಡವರಂತರೂ ಶಟ್ರ್ ಅಲ್ಲ, ರಾಹುಲ್ ಗಾಂಧಿ ಅವರಂತರೂ ಒಬ್ಬರಲ್ಲ, ಇಬ್ರು ಪ್ರಧಾನಮಂತ್ರಿಗಳನ್ನ ಈ ದೇಶಕ್ಕೋಸ್ಕರ ಪ್ರಾಣವನ್ನ ಕೊಟ್ಟಂತ ಮನೆತನದಿಂದ ಬಂದಿದ್ದಾರೆ ರಾಹುಲ್ ಗಾಂಧಿ ಅವರು. ಇಂದಿರಾ ಗಾಂಧಿ ಅವರು, ರಾಜೀವ್ ಗಾಂಧಿ ಅವರು ಈ ದೇಶಕ್ಕೋಸ್ಕರ ತಮ್ಮ ಪ್ರಾಣವನ್ನ ಕೊಟ್ಟಿದ್ದಾರೆ. ಇನ್ನು ಶೆಟ್ಟರ್ ಸಾಹೇಬ್ರು ಏನ್ ಮಾಡಿದ್ದಾರೆ? ಜಗದೀಶ್ ಶೆಟ್ಟರ್ ಸಾಹೇಬ್ ಅಂತದ್ ಏನು ಗಣಂದಾರಿ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ನಮ್ಮ ಬೆಳಗಾವಿ ಮೇಲೆ ಹಕ್ಕನ್ನ ಚಲಾಯಿಸಿಕ್ ಬಂದಿದ್ದಾರೆ. ಏನು ಒಮ್ಮೆಲ್ಲ 2 ಬಾರಿ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾಗ ನನ್ನ ಬೆಳಗಾವಿ ಜನ ಕೋವಿಡ್ ಸಂದರ್ಭದಲ್ಲಿ ಸಾಯ್ತಾ ಇರಬೇಕು
ಅವಶ್ಯಕತೆ ಇದೆ ಬಂಧುಗಳು. ಬೆಳಗಾವಿಗೆ ಬಂದಂತ IIT ಇಂಜಿನಿಯರಿಂಗ್ ಕಾಲೇಜ್ ಸ್ಯಾಂಕ್ಷನ್ ಆಗಿ ಬಂದಂತ IIT ಇಂಜಿನಿಯರಿಂಗ್ ಕಾಲೇಜನ್ನ ಹುಬ್ಬಳ್ಳಿ ಧಾರವಾಡಕ್ಕೆ ತೆಗೆದುಕೊಂಡು ಹೋಗಿದ್ದು ಇದೇ ಜಗದೀಶ್ ಶೆಟ್ಟರ್. ಬೆಳಗಾವಿಗೆ 7 ಜನ ಜಡ್ಜ್ಗಳ ಒಂದು ಕಮಿಟಿ, ಬಿಜಾಪುರಕ್ಕೆ, ಬಾಗಲಕೋಟೆಗೆ, ಬೆಳಗಾವಿ ಮಧ್ಯ ಆಗುತ್ತೆ, ಹೈಕೋರ್ಟ್ ಬೆಳಗಾವಿಗೆ ಮಾಡೋಣ ಅಂತ ಸಂದರ್ಭದಲ್ಲಿ ಇದೇ ಜಗದೀಶ್ ಶೆಟ್ಟರ್ ಅವರು ಬೆಳಗಾವಿಗೆ ಅನ್ಯಾಯವನ್ನ ಮಾಡಿ ಹೈಕೋರ್ಟ್ ಅನ್ನು ಹುಬ್ಬಳ್ಳಿ ಧಾರವಾಡ ತೆಗೆದುಕೊಂಡು ಹೋಗಿದ್ದಾರೆ. ಯಾವ ನೈತಿಕತೆಯನ್ನ ಇಟ್ಕೊಂಡು ಇವತ್ತು ಬೆಳಗಾವಿಗೆ ಬಂದು ನರೇಂದ್ರ ಮೋದಿ ಅವರನ್ನ ಪ್ರಧಾನಮಂತ್ರಿ ಮಾಡಬೇಕು, ನನಗೆ ಓಟ್ ಹಾಕಿ ಅಂತ ಕೇಳ್ತಾರೆ ಅಂತಂದ್ರೆ ನಮ್ಮ ಜನರಿಗೆ ಸ್ವಾಭಿಮಾನ ಇಲ್ವಾ? ನಮಗೆ ಕಿಚ್ಚಿಲ್ವಾ? ಅವರು ತಮ್ಮ ಜಿಲ್ಲೆಗೆ ಮಾಡ್ಕೊಳ್ತಾರೆ, ಹಾಗಾದ್ರೆ ನಾವೇನು ಬಕ್ರಾಗಳಾಗಬೇಕು? ಇವತ್ತು ನಾವು ನಮ್ಮ ಸ್ವಾಭಿಮಾನವನ್ನ ಕೆಡಕಬೇಕಾಗತ್ತೆ. ಇವತ್ತು ನಮ್ಮ ಮನಸ್ಸಿನಲ್ಲಿ ಜಾಗೃತಿಯನ್ನು ಮೂಡಿಸಬೇಕಾಗತ್ತೆ. ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಬೆಳಗಾವಿಯ ಹೆಮ್ಮೆಗೋಸ್ಕರ ಬಂಧುಗಳೇ ನಾವೆಲ್ಲರೂ ಒಂದಾಗಬೇಕು. ಇವತ್ತು ಈ ಭಾಗದ ಗೋಕಾಕದ ಶಾಸಕರು ಪದೇ ಪದೇ ಒಂದು ಮಾತನ್ನ ಹೇಳ್ತಾರೆ, ಲಕ್ಷ್ಮಣನ, ಲೋಕಸಭಾ ಚುನಾವಣೆ ಆದ ತಕ್ಷಣ ಈ 5 ಗ್ಯಾರಂಟಿಗಳು ಬಂದಾಗ್ತವೆ ಅಂತ ಹೇಳ್ತಾರೆ. ಇದನ್ನ ಮೀರಿ ಇನ್ನೂ ಒಂದು ಮಾತು ಹೇಳ್ತಾರೆ. ಅವ್ರು ಯಾವಾಗಿದ್ರು ಹೇಳ್ತಿರ್ತಾರೆ, ಲೋಕಸಭಾ ಚುನಾವಣೆ ಆದ ತಕ್ಷಣ ಕಾಂಗ್ರೆಸ್ ಪಕ್ಷದ ಸರ್ಕಾರ ಬಿದ್ದು ಹೋಗುತ್ತೆ ಅಂತ ಹೇಳ್ತಾರೆ. ನಾನು ಅದಕ್ಕೆ ಉತ್ತರ ಕೊಡೋಕೆ ಬಯಸ್ತೇನೆ. 136 ಜನ ಈ ರಾಜ್ಯದ ಮಹಾಜನತೆ ನಮಗೆ ಇವತ್ತು ವೋಟ್ ಹಾಕಿ ಆಶೀರ್ವಾದ ಮಾಡಿ ನಮಗೆ ಸರ್ಕಾರ ನಡೆಸಿ ಅಂತ, ಬೆಂಗಳೂರಿನ ವಿಧಾನಸೌಧ 3ನೇ ಮನೆಯಲ್ಲಿ ಅಧಿಕಾರ ನಡೆಸಿ ಅಂತ ನಮಗೆ ಆಶೀರ್ವಾದ ಮಾಡಿದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನ, ಪ್ರಜಾಪ್ರಭುತ್ವ, ಅದನ್ನ ಕಗ್ಗೊಲೆ ಮಾಡ್ತೀವಿ ಅಂತ ರಾಜಾರೋಷವಾಗಿ ಹೇಳ್ತಾರಲ್ಲ, ಅದು ಯಾರಿಗೆ? ಬಂಧುಗಳೇ, ತಾವೆಲ್ಲ ಅರ್ಥ ಮಾಡ್ಕೋಬೇಕು. ದೇವರಾಜ ಅರಸ್ ಅವರು ಹಿಂದುಳಿದ ವರ್ಗಗಳ ನಾಯಕ ಆದ ಮೇಲೆ, ದೇವರಾಜ ಅರಸ್ ಅವರು ಈ ರಾಜ್ಯದ ಹಿಂದುಳಿದ ವರ್ಗಗಳ ನಾಯಕ ಆದ ಮೇಲೆ, ಯಾರಾದರೂ ಹಿಂದುಳಿದ ವರ್ಗಗಳ ನಾಯಕ ಅಂದ್ರೆ ಅದು ಸಿದ್ದರಾಮಯ್ಯ ಸರ್. ಅದು ಸಿದ್ದರಾಮಯ್ಯ ಸರ್. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾರೆ. ಆ ಸಿದ್ದರಾಮಯ್ಯ ಸರ್ನ ನೀವು ಅಧಿಕಾರದಿಂದ ಕೆಳಗಡೆ ಇಳಿಸ್ತೀರಿ ಅಂತ ಹೇಳ್ತಿರಲ್ಲ, ಗೋಕಾಕ್ ಶಾಸಕರೇ, ಕುರುಬ ಸಮಾಜ ಉತ್ತರ ಏನ್ ಕೊಡುತ್ತೆ? ಉಪ್ಪಾರ ಸಮಾಜ ಉತ್ತರ ಏನ್ ಕೊಡುತ್ತೆ? ಮುಸಲ್ಮಾನ್ ಬಾಂಧವರು ಉತ್ತರ ಏನ್ ಕೊಡ್ತಾರೆ? ಬಸವಣ್ಣನನ್ನ ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ನಾಯಕ ಅಂತ ಹೇಳಿದಂತ ಸಿದ್ದರಾಮಯ್ಯನ ಕೆಳಗಡೆ ಇಳಿಸಿದ್ರೆ ಲಿಂಗಾಯತ ಸಮಾಜ ಏನು ಉತ್ತರ ಕೊಡುತ್ತೆ? ಅದರ ಪರಿಕಲ್ಪನೆ ನಿಮಗಿದೆಯಾ ಅಂತ ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಬಯಸ್ತೇನೆ. ಹುಷಾರಾಗಿ ಬಂಧುಗಳೇ, ತಾವೆಲ್ಲ ಇವತ್ತು ಜಾಗೃತಿಗೊಳ್ಳಬೇಕು. ಪದೇ ಪದೇ ಇವರು ಹೇಳ್ದಂಗೆ ಆಟ ಆಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವಿವತ್ತು ಧರ್ಮದಿಂದ ನಡೆಯೋಣ, ಯಾರಿಗೂ ತೊಂದರೆಯನ್ನ ಕೊಡೋದು ಬೇಡ, ಎಲ್ಲರನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗೋಣ. ಎಲ್ಲರ ಶ್ರೇಯಸ್ಸಿಗೆ, ಎಲ್ಲರ ಏಳಿಗೆಗೆ ನಾವೆಲ್ಲರೂ ಇವತ್ತು ಶ್ರಮಿಸಬೇಕಾಗತ್ತೆ. ಆದ್ರೆ ಒಬ್ಬ ಹಿಂದುಳಿದ ವರ್ಗದ ಒಬ್ಬ ಮುಖ್ಯಮಂತ್ರಿಯನ್ನ, ಕುರುಬ ಸಮಾಜದ ಏಕೈಕ ನಾಯಕನನ್ನ ಸರ್ಕಾರ ತೆಗಿತೀವಿ ಅಂತ ಹೇಳ್ತಾರಲ್ಲ, ಕುರುಬ ಸಮಾಜದ ಬಾಂಧವರು ವಿಚಾರ ಮಾಡ್ರಿ ನೀವು. ಈ ಮೂಲಕ ತಮಗೆ ನಾನು ಕಳಕಳಿಯ ಮನವಿಯನ್ನ ಮಾಡ್ತೀನಿ. ಇವತ್ತು ಎಲ್ಲರೂ ಒಂದಾಗೋಣ. ಈ ದೇಶಕ್ಕೆ, ಈ ರಾಜ್ಯಕ್ಕೆ ನಮಗೆ ಶಾಂತಿ ಬೇಕು ಅಂತಂದ್ರೆ ಕಾಂಗ್ರೆಸ್ ಪಕ್ಷ ಒಂದೇ ಪರ್ಯಾಯ. ಬೆಳಗಾವಿ ಜಿಲ್ಲೆಯ ಸ್ವಾಭಿಮಾನಕ್ಕೆ ಮೃಣಾಲ್ ಹೆಬ್ಬಾಳ್ಕರ್ಗೆ ತಾವು ಮತದಾನವನ್ನ ಮಾಡಲೇಬೇಕು. ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು ಒಂದು ಟೈಮ್ನಲ್ಲಿ ಜಗದೀಶ್ ಶೆಟ್ಟರ್ ಅವರು. ಈ ರಾಜ್ಯದ ಮುಖ್ಯಮಂತ್ರಿ ಆದಾಗ್ಲೇನೆ ಮೂಡಲ್ಗಿಗೆ ಏನು ಮಾಡಲಿಲ್ಲ. ಮೂಡಲ್ಗಿ ಅಲ್ಲ, ಅರಬಾವಿ ಕ್ಷೇತ್ರಕ್ಕೆ, ನಮ್ಮ ಬೆಳಗಾವಿ ಜಿಲ್ಲೆಗೆ ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಏನು ಮಾಡಿದಂತ ಜಗದೀಶ್ ಶೆಟ್ಟರ್ ಸಾಹೇಬ್ರೆ, ಈಗ ಪಾರ್ಲಿಮೆಂಟ್ ಮೆಂಬರ್ ಆಗಿ ನೀವೇನು ಮಾಡ್ತೀರಾ ಅಂತ ಕೇಳಿದ್ರೆ
ಇನ್ನೊಬ್ರು ಭಾಷಣ ಮಾಡ್ತಾ ಇದ್ದಾರೆ, ಅವ್ರನ್ನ ಕೇಂದ್ರದಲ್ಲಿ ಮಂತ್ರಿ ಮಾಡಬೇಕು ಅಂತ ಇದ್ದೀವಿ. ಜಗದೀಶ್ ಶೆಟ್ಟರ್ ಸಾಹೇಬ್ರು ಆರಿಶ್ ಹೋಗೋದಂತೂ ಇಲ್ಲ, ಅದು ಸಾಧ್ಯನೇ ಇಲ್ಲ. ಬೆಳಗಾವಿ ಜನ ಹುಬ್ಬಳ್ಳಿಯವ್ರು ವೋಟ್ ಹಾಕೋದೇ ಇಲ್ಲ, ಸಾಧ್ಯನೇ ಇಲ್ಲ. ಕೇಂದ್ರದಲ್ಲಿ ಸಚಿವರಾಗ್ತಾರೆ ಅಂತ ಹೇಳ್ತಾರೆ, ಆದ್ರೆ ಈಗಾಗಲೇ 11 ಜನ ಕೇಂದ್ರದಲ್ಲಿ ಸಚಿವರಾಗ್ಲಿಕ್ಕೆ ಪೈಪೋಟಿಯಲ್ಲಿದ್ದಾರೆ. ಬಂಧುಗಳೇ, ಮೊದಲನೇ ಫೇಸ್ನ ಚುನಾವಣೆ ಮುಗಿದಿದೆ. ಮಾಧ್ಯಮ